ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ರೈತರ ಪ್ರತಿಭಟನೆ, ಸಾಗರ ಬಂದ್. ಶಿವಮೊಗ್ಗ ಜಿಲ್ಲಾ ರೈತ ಸಂಘ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಸಾಗರದಲ್ಲಿ ಸೋಮವಾರ ಕರೆ ನೀಡಿದ್ದ ಸಾಗರ ಬಂದ್ ಬಹುತೇಕ ಯಶಸ್ಸು ಕಂಡಿದೆ. ಜನಸಾಮಾನ್ಯರ ಓಡಾಟ ಯಥಾಪ್ರಕಾರ ಇದ್ದರೂ ಪಟ್ಟಣದ ಅಂಗಡಿ ಮುಗ್ಗಟ್ಟು, ಹೋಟೆಲ್ಗಳನ್ನು ಮುಚ್ಚಲಾಗಿತ್ತು. ಸರ್ಕಾರಿ ಕಚೇರಿ ಕಾರ್ಯನಿರ್ವಹಿಸಿದ್ದವು. ಟ್ರ್ಯಾಕ್ಟರ್ಗಳ ಮೂಲಕ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ ರೈತರು ಮಳೆಯ ನಡುವೆಯೂ ಮೆರವಣಿಗೆಯಲ್ಲಿ ಪಾಲ್ಗೊಂಡು ವಿದ್ಯುತ್ ಖಾಸಗೀಕರಣಕ್ಕೆ ವಿರೋಧ ಘೋಷಣೆ ಮೊಳಗಿಸಿದರು. ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ದಿನೇಶ್ ಶಿರ್ವಾಳ ಅವರ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ಇಲ್ಲಿನ ಗಣಪತಿ ದೇವಸ್ಥಾನದ ಹೊರಟು ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ನಂತರ ಉಪ ವಿಭಾಗಾಧಿಕಾರಿಗಳ ಕಚೇರಿಯ ಎದುರು ಸಭೆ ನಡೆಸಿ ಮನವಿ ನೀಡಲಾಯಿತು. ಮೆರವಣಿಗೆ ಹಿರಿಯ ಮುಖಂಡ ಬಿಆರ್ ಜಯಂತ್ ಚಾಲನೆ ನೀಡಿ ಯಾವುದೇ ಸರ್ಕಾರ ಆಗಿದ್ದರೂ ಜನವಿರೋಧಿ ನೀತಿಯ ವಿರುದ್ಧ ಧ್ವನಿ ಎತ್ತುವುದು ಅನಿವಾರ್ಯ ಎಂದು ಹೇಳಿದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರ್ವಾಳ ಮಾತನಾಡಿ, ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಕುರಿತಾದ ವರ್ತನೆಯನ್ನು ಬದಲಿಸಿಕೊಳ್ಳಬೇಕು. ರೈತರ ಪರವಾದ ನಿಮ್ಮ ನಿಲುವು ಸ್ಪಷ್ಟಗೊಳ್ಳಬೇಕು. ಒಂದೊಮ್ಮೆ ವಿದ್ಯುತ್ ಖಾಸಗೀಕರಣಗೊಂಡರೆ ರೈತರ ಕೃಷಿ ವಿದ್ಯುತ್ ಕೂಡ ಉಚಿತವಾಗಿರುವುದಿಲ್ಲ. ಕೃಷಿ ಕಾರ್ಯಕ್ಕಾಗಿ ಬಳಸುವ ವಿದ್ಯುತ್ತಿಗೆ ಬಿಲ್ ಪಾವತಿಸಿ ಯಾವ ರೈತನು ಬೆಳೆಯಿಂದ ಲಾಭ ಮಾಡುವುದಕ್ಕೆ ಸಾಧ್ಯವಿಲ್ಲ. ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ರೈತರಿಗೂ ಇದರ ಅರಿವಿರಬೇಕು ಎಂದು ಹೇಳಿದರು. ರೈತ ಸಂಘದ ಕಾರ್ಯಾಧ್ಯಕ್ಷ ರಮೇಶ್ ಕೆಳದಿ, ರಾಜ್ಯ ಉಪಾಧ್ಯಕ್ಷ ಉಮೇಶ್, ತಾಲೂಕು ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರಪ್ಪ ಮತ್ತಿತರ ಪದಾಧಿಕಾರಿಗಳು ಮತ್ತು ಅಪಾರ ಸಂಖ್ಯೆಯಲ್ಲಿ ರೈತರು ಹಾಜರಿದ್ದರು. ಖಾಸಗೀಕರಣವನ್ನ ಯಾಕೆ ವಿರೋಧ ಮಾಡಬೇಕು ಅನ್ನೋದನ್ನೇ ನಮ್ಮ ರೈತರಿಗೆ, ನಮ್ಮ ವಿದ್ಯುತ್ ಬಳಕೆದಾರರಿಗೆ ತಿಳಿಸೋದ್ರಲ್ಲಿ ವಿಫಲರಾಗಿದ್ದೇವೆ. ಸುಮಾರು 1.5 ತಿಂಗಳಿಂದ ರಾಜ್ಯಾದ್ಯಂತ ಧಿಕ್ಕಾರ ಹೇಳ್ತಾನೆ ಓಡಾಡ್ತಾ ಇದ್ದೇವೆ, ಸರ್ಕಾರಗಳಿಗೆ ಧಿಕ್ಕಾರ ಹೇಳ್ತಾ ಓಡಾಡ್ತಾ ಇದ್ದೇವೆ. ಆದ್ರೆ ಜನರಿಗೆ ಮನವರಿಕೆ ಮಾಡಿಕೊಡುವಲ್ಲಿ ನಾವು ವಿಫಲರಾಗಿದ್ದೇವೆ. ಅದಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತೇವೆ. ಖಾಸಗೀಕರಣ ಅಂತಕ್ಕಂಥದ್ದು ಒಂದು ಪಡಂಭೂತ. ಯಾವ ಉದ್ಯೋಗಿಗಳು ಕೂಡ ಖಾಸಗಿ ಕಂಪನಿಯಲ್ಲಿ ನೆಮ್ಮದಿಯಾಗಿ ಉದ್ಯೋಗಸ್ಥರಾಗಿಲ್ಲ. ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಖಾಸಗಿ ಕಂಪನಿಗಳ ಸೇವೆಯೂ ಕೂಡ ಯಾರಿಗೂ ಕೂಡ ಸುಲಭವಾಗಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ವಿದ್ಯುತ್ 10 HP ವರೆಗೆ ಉಚಿತ ವಿದ್ಯುತ್ ಜನಸಾಮಾನ್ಯರಿಗೆಲ್ಲರೂ ಕೂಡ, ಬಡವರಿಗೆ ಏನು ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ, ಇವತ್ತಿನ ಗೃಹ ಜ್ಯೋತಿ, ಈ ಎಲ್ಲಾ ಯೋಜನೆಗಳು ಕೂಡ ಬಂದ್ ಆಗ್ತವೆ. ಯಾಕೆ ಬಂದ್ ಆಗ್ತವೆ ಅಂತಂದ್ರೆ ಸಾವಿರಾರು ಕೋಟಿ ರೂಪಾಯಿಯನ್ನ ಪಡೆದು ಇವತ್ತು ಆ ವ್ಯವಸ್ಥೆಯನ್ನೇ ಖರೀದಿ ಮಾಡ್ತಾರೆ ಒಂದು ಕಂಪನಿ. ಅದು ಯಾರೇ ಆಗಿರ್ಬೋದು. ನೀವು ಕೇಳಿದ್ರೆ ನಿಮ್ಮ ಹತ್ರ ದುಡ್ಡು ಕೊಟ್ಟರು, ಅಷ್ಟು ಕೊಟ್ಟರು ನಿಮಗೂ ಕೊಡ್ತಾರೆ. ಆದ್ರೆ ಟಾಟಾ ಕಂಪನಿಗೆ ಈಗಾಗಲೇ ನಾವು ಮಾಡ್ತೀವಿ ಅಂತೇಳಿ ರಾಜ್ಯಾದ್ಯಂತ ಒಂದು 19 ಜಿಲ್ಲೆಯಲ್ಲಿ ಲೈಸೆನ್ಸ್ ನ ಕೇಳಿ ಅಪ್ಲಿಕೇಶನ್ ಅನ್ನ ಹಾಕ್ತಾ ಇದ್ದಾರೆ. ಆದ್ರೆ ನಮ್ಮಲ್ಲಿ ಒಂದಿಷ್ಟು ಏನು ನಮ್ಮ ರೈತರಲ್ಲಿ ಒಂದಷ್ಟು ತಪ್ಪು ಭಾವನೆಗಳನ್ನ ಕೆಲವೊಂದಿಸ್ತಾ ಇದ್ದಾರೆ. ಅವರಿಗೆ ಅದರಿಂದ ಏನು ಲಾಭವೋ ಗೊತ್ತಿಲ್ಲ. ಜನರನ್ನ ದಾರಿ ತಪ್ಪಿಸೋದ್ರಿಂದ, ಜನರಿಗೆ ತಪ್ಪು ಮಾಹಿತಿಯನ್ನ ಕೊಟ್ಟು ಅವ್ರನ್ನ ದಿಕ್ಕು ತಪ್ಪಿಸೋದ್ರಿಂದ ಏನ್ ಲಾಭ ಇರೋದು ಗೊತ್ತಿಲ್ಲ. ಖಾಸಗೀಕರಣ ಆದ್ರೂ ತುಂಬಾ ಒಳ್ಳೆಯದು ಅಂತೇಳಿ ಅನೇಕರಿಗೆ ಕಿವಿ ತುಂಬತಕ್ಕಂಥದ್ದು. ಯಾವನಾದ್ರೂ ಬಂಡವಾಳ ಹಾಕಿ ಪುಕ್ಷಣೆ ಕೊಡ್ತಲ್ಲ. ಒಂದು ಮೋಟ್ರು 5 HP ಮೋಟರ್ ನೀವು ಓಡಿಸಿದ್ರೆ, ಇವತ್ತೇನು ಓಡಿಸ್ತಾ ಇದ್ದೀರಲ್ಲ ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ರೈತರು ಒಬ್ಬರು 3-4 ಬರುವಿದ್ದಾರೆ. ಒಂದು ಮೋಟ್ರಲ್ಲಿ ನೀವು ಬಳಸ್ತಕ್ಕಂಥ ವಿದ್ಯುತ್ತಿಗೆ ಒಂದು ತಿಂಗಳಿಗೆ ಮಿನಿಮಮ್ ಕಡಿಮೆ ಅನ್ನೋದು ಬಹಳ ಅಚ್ಚುಕಟ್ಟಾಗಿ ಓಡಿಸೋದು ಒಂದು 35,000-40,000 ರೂಪಾಯಿ ವಿದ್ಯುತ್ ಬಿಲ್ ಬರ್ತದೆ. ಅರ್ಥ ಆಯ್ತಾ? ಹಾಗಾಗಿ ಯಾವೊಬ್ಬ ರೈತರು ಕೂಡ ವಿದ್ಯುತ್ ಬಿಲ್ ಪಾವತಿ ಮಾಡಿ ನಮ್ಮ ಕೃಷಿ ಪಂಪ್ಸೆಟ್ಗಳನ್ನ ಓಡಿಸಿ ಬೆಳೆ ಬೆಳೆದು ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ಆಗುತ್ತಾ? ಹಾಗಾದ್ರೆ ಹೇಳಿ, ವಿದ್ಯುತ್ ಖಾಸಗೀಕರಣಕ್ಕೆ, ಅಡಿಕೆ ಬೆಳೆ, ಶುಂಠಿ ಬೆಳೆ, ಪಪ್ಪಾಯ ಬೆಳೆ, ಇನ್ನೇನು ದೀರ್ಘಾವಧಿ ಬೆಳೆಗಳಿದ್ದಾವೆ. ಇದೆಲ್ಲರಿಗೂ ಬೇಸಿಗೆಯಲ್ಲಿ ವಿದ್ಯುತ್ ಇದ್ರೆ ಮಾತ್ರ ನಾವು ಅದನ್ನು ಬೆಳೆದಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಭತ್ತ ಬೆಳೆದು ನೀವು ಮಳೆ ಆಧಾರಿತ. ಭತ್ತಕ್ಕೆ ಏನಾದ್ರೂ ಬೆಲೆ ಇದೆಯಾ? ಭತ್ತಕ್ಕೆ ಏನ್ ಬೆಲೆ ಇದೆ? ಅವತ್ತೇನಿತ್ತು ಅದೇ ಬೆಲೆ ಇದೆ. ಅವತ್ತು 25-30 ರೂಪಾಯಿಗೆ ಒಂದು ಕಾಚಾ ಬರ್ತಿತ್ತು. ಇವತ್ತು 800-900 ರೂಪಾಯಿ. 1 ಕ್ವಿಂಟಲ್ ಭತ್ತ ಮಾಡಿದ್ರೆ ಒಂದು ಕಾಚಾ ತಗೊಂಡ್ಬೋದು ಅಷ್ಟೇ. ಹೌದಾ? ಬಹಳ ನೋವಿಂದ ಹೇಳ್ತಾ ಇದ್ದೇವೆ. ಹಾಗಾಗಿ ನಾವು ಈ
ಕ್ಷಣದಿಂದ ನೀವು ಎಲ್ಲಿದ್ದೀರಿ ನಿಮ್ಮ ಮನೆಯಿಂದ ನನಗೆ ಖಾಸಗೀಕರಣ ಬೇಡ ಅಂತಕ್ಕಂಥ ವಾದವನ್ನ ಸರ್ಕಾರಕ್ಕೆ ಮಂಡಿಸಬೇಕಾಗ್ತದೆ. ಇವತ್ತು ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಇಲ್ಲಿಯವರೆಗಿನ ವರ್ತನೆಯನ್ನ ಬದಲಾವಣೆ ಮಾಡ್ಕೊಳ್ಳೇಬೇಕು. ಜನರ ವಾದವನ್ನ, ಜನರ ಅಭಿಪ್ರಾಯಕ್ಕೆ ಗೌರವ ಕೊಟ್ಟು ಇವತ್ತು ಮುಖ್ಯಮಂತ್ರಿ ಆಗಿದ್ದೀರಿ, ನೀವು ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮ ವರ್ತನೆಯಲ್ಲಿ ನಾನು ಬದಲಾವಣೆಯನ್ನ ಬಯಸ್ತಾ ಇದ್ದೇನೆ. ನಾವು ರೈತರನ್ನು ಕೂಡ ನಿಮ್ಮ ವರ್ತನೆಯಲ್ಲಿ ಬದಲಾವಣೆಯನ್ನ ಬಯಸ್ತಾ ಇದ್ದೇವೆ. ನೀವು ಖಾಸಗೀಕರಣ ಮಾಡೋದೇ ಆದ್ರೆ ಸರ್ಕಾರವನ್ನೇ ಖಾಸಗೀಕರಣ ಮಾಡ್ಬೇಕು. ಯಾರಾದ್ರೂ ಕಡಿಮೆ ಮಾಡಲಿ, ಸರ್ಕಾರ